ಸ್ವಾಗತ. ನಾನು ಭಾರ್ಗವಿ. ಇದೀಗ ಹೆಡ್ಲೈನ್ಸ್. ಕೆಲಸಕ್ಕೆ ಚಕ್ಕರ್, ಪಗಾರಕ್ಕೆ ಹಾಜರ್ ಅಧಿಕಾರಿ. ಸಿಂದಗಿಯಲ್ಲಿ ಅಧಿಕಾರಿಯ ಚಕ್ಕರಾಟ. ಮೊಸರುನಾಡಿನಲ್ಲಿ ತಹಶೀಲ್ದಾರ್ ಗ್ರಾಮ ವಾಸ್ತವ್ಯ. ಜನತೆಯ ಸಮಸ್ಯೆಗೆ ಸ್ಪಂದಿಸಿದ ಅಧಿಕಾರಿ. ಶಾಂತಿನಿಕೇತನ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಫ್ರೆಷರ್ಸ್ ಡೇ ಸೆಲೆಬ್ರೇಷನ್. ಪ್ರತಿಭೆ ಅನಾವರಣಗೊಳಿಸಿದ ವಿದ್ಯಾರ್ಥಿಗಳು. ಮೊಸರುನಾಡಿನಲ್ಲಿ ಕೆಪಿಎಲ್ ಲೆದರ್ ಟೂರ್ನಮೆಂಟ್. ಅನೇಕ ತಂಡಗಳು ಭಾಗಿ. ಹೆಡ್ಲೈನ್ಸ್ ಪ್ರಾಯೋಜಕರು ಫಾರ್ ದಶಕ್ 50% ಆಫರ್ ಆನ್ ಆಲ್ ಕೋರ್ಸಸ್ ಆಟ್ ಅಸ್ಪೈರ್ ಸ್ಪಿರಿಟ್ ಟ್ರೈನಿಂಗ್ ಸೆಂಟರ್. ಒಳ್ಳೆಯ ಬಂಗಾರ, ಬೆಸ್ಟ್ ಡಿಸೈನ್ಸ್, ನ್ಯಾಯವಾದ ಮೇಕಿಂಗ್ ಚಾರ್ಜಸ್, ಫೇರ್ ಪ್ರೈಸ್ ಪ್ರಾಮಿಸ್, ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್. ಉತ್ತಮ ರುಚಿಕರ ಊಟ ಹಾಗೂ ತಿಂಡಿ, ವೆಜ್ ಅಂಡ್ ನಾನ್ ವೆಜ್ ವೆರೈಟೀಸ್, ಹೋಟೆಲ್ ಸ್ಪೈಸಿ ವೈಟ್. ನಿಮ್ಮ ಜೀವನದ ಎಲ್ಲ ಕಠಿಣ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ. ಪಂಡಿತ್ PM ಭಟ್ ಗುರೂಜಿ. ಸಿಂದಗಿ ತಾಲೂಕಿನ ಬಂದಾಳ ತಾಲೂಕು ಪಂಚಾಯಿತಿಯಲ್ಲಿ 15ನೇ ಹಣಕಾಸಿನಲ್ಲಿ ಭಾರೀ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಕರ್ನಾಟಕ ರಣಧೀರ ಪಡೆಯ ಉತ್ತರ ಕರ್ನಾಟಕದ ಅಧ್ಯಕ್ಷ ಸಂತೋಷ್ ಮಣಿಗಿರಿ ಆರೋಪ ಮಾಡಿದರು. ಸಿಂದಗಿಯಲ್ಲಿ ಮಾತನಾಡಿದ ಅವರು, ಬಂದಾಳ ಟಿಪಿ ಭ್ರಷ್ಟ ಅಭಿವೃದ್ಧಿ ಅಧಿಕಾರಿ BR ಶಹಾಪುರ್ ಕಾಮಗಾರಿ ಮಾಡದೆ ಸುಳ್ಳು ಮಾಹಿತಿ ಸಂಗ್ರಹಿಸಿ ನೈರ್ಮಲೀಕರಣ, ಚರಂಡಿ ಸ್ವಚ್ಛ ಮಾಡುವುದು ಹಾಗೂ ಕೆಲವೊಂದು ಎಲೆಕ್ಟ್ರಿಕಲ್ ಅಂಗಡಿ ಹೆಸರಿನಲ್ಲಿ ಬಿಲ್ ಮಾಡಿಕೊಂಡು ಹಗಲು ದರೋಡೆಗೈದಿದ್ದಾರೆ ಎಂದರು. ಇನ್ನು ಈ ಅಭಿವೃದ್ಧಿ ಅಧಿಕಾರಿ ಕೆಲಸಕ್ಕೆ ಚಕ್ಕರ್, ಪಗಾರಕ್ಕೆ ಹಾಜರಾಗುತ್ತಾರೆ. ಅಲ್ಲದೆ ಮನೆಯಲ್ಲೇ ಕುಳಿತು ಅಭಿವೃದ್ಧಿ ಹೆಸರಿನಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಿಗೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೆ ಭ್ರಷ್ಟಾಚಾರ ಮಾಡಿದ್ದಾರೆ. ಶೀಘ್ರವೇ ಈ ಭ್ರಷ್ಟ ಅಧಿಕಾರಿಗೆ ಕೆಲಸದಿಂದ ವಜಾ ಮಾಡಬೇಕು ಹಾಗೂ ಭ್ರಷ್ಟಾಚಾರ ಮಾಡಿದ ಅಷ್ಟು ಹಣವನ್ನು ಮರಳಿ ಸರ್ಕಾರಕ್ಕೆ ಜಮಾ ಮಾಡಬೇಕು. ಇಲ್ಲವಾದರೆ ನಮ್ಮ ಸಂಘಟನೆಯಿಂದ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು. ಬಂದಾಳ ವ್ಯಾಪ್ತಿ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ಇವಾಗ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. 16,45,774 ರೂಪಾಯಿಗಳನ್ನು ಹಗರಣ ಮಾಡಿರ್ತಕ್ಕಂಥ BR ಶಹಾಪುರ್ ಸರ್ ಅವರು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ನೋಡಲ್ ಅಧಿಕಾರಿ ಮಂಜುನಾಥ್ ಸ್ವಾಮಿ ಅಂತೇಳಿ ಅವರು ಕೂಡ ಉಡಾಪು ಉತ್ತರಗಳನ್ನು ಕೊಡ್ತಾರೆ ತಮ್ಮ ಒತ್ತುದ್ರ ಮುಖಾಂತರ. ಅವರು ಇವರು ಮಧ್ಯದಲ್ಲಿ ಇರ್ತಕ್ಕಂಥ ಕಮಿಟ್ಮೆಂಟ್ ಏನಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಬಂದಾಳ ಪಂಚಾಯಿತಿಯಲ್ಲಿ ಇರ್ತಕ್ಕಂಥದ್ದು 16,45,274 ರೂಪಾಯಿಗಳ ಹಗರಣ ಇದೆ. ಅದಕ್ಕೋಸ್ಕರ ನಾನು ಮಾನ್ಯ ಜಿಲ್ಲಾಧ್ಯಕ್ಷರಿಗೆ ಸುಜಾತ ಕಳ್ಳಿ ಮೇಡಮ್ ಅವರಿಗೆ ಕೊಟ್ಟಿರ್ತಕ್ಕಂಥ ಮನವಿ, ಮತ್ತು ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳು CO ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮನವಿ, ಮತ್ತು ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಿಂದಗಿ ಅವರಿಗೆ ಕೊಟ್ಟಿರ್ತಕ್ಕಂಥ ಮನವಿಗಳು, ಈ ಮನವಿಗಳ ಮುಖಾಂತರ ಎಲ್ಲ ನನ್ನ ಹತ್ರ ರಿಸೀವ್ಡ್ ಕಾಪಿ ಇದೆ ಮತ್ತು ದಾಖಲಾತಿಗಳು ಎಲ್ಲ ಅದರಲ್ಲಿ ಏನು ಅವ್ಯವಹಾರಗಳನ್ನು ನಡೆದಿದೆ ಬಂದಾಳ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಇದು ಪ್ರತಿಯೊಂದು ಕೂಡ ಇದರಲ್ಲಿ ಇದೆ. ಕಾಮಗಾರಿ ಮಾಡದೇನೆ ಬಿಲ್ ಇರ್ತಕ್ಕಂಥ ಕಾಮಗಾರಿಗಳಿದೆ. ಮೊಸರುನಾಡಿನ ತಾಲೂಕು ಆಡಳಿತದ ವತಿಯಿಂದ ತಹಶೀಲ್ದಾರ್ ನೇತೃತ್ವದಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಜರುಗಿತು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಕುಪ್ಪಕಡ್ಡಿ ಗ್ರಾಮದಲ್ಲಿ ತಾಲೂಕು ದಂಡಾಧಿಕಾರಿ SD ಮುರಾಳ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭವಾಯಿತು. ನಮಿಸೋಣ ಕರಿಮುಖ ಗಣಪ ಕಾಯೋ ಎಂದು ನಿರತದಿ ದೈವದಿ ಬೇಡೋಣ. ಕರಿಮುಖ ಗಣಪ ಕಾಯೋ ಎಂದು ನಿರತದಿ ದೈವದಿ ಬೇಡೋಣ. ಕರುಣಾಲಯದ ಕೃಪಾ ಕಟಾಕ್ಷತೆ ಗಂಧಾಕ್ಷತೆಯನ್ನು ಪಡೆಯೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಭಕ್ತ ಪ್ರೇಮಿ ತಹಶೀಲ್ದಾರ್ ಮುರಾಳ್ ಮಾತನಾಡಿ, ಅಧಿಕಾರಿಗಳ ನಡೆ ಗ್ರಾಮದ ಕಡೆ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾಗಿದೆ. ಗ್ರಾಮದಲ್ಲಿ ಆಗದೇ ಇರುವಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವ ಕಾರ್ಯಕ್ರಮ ಇದಾಗಿದೆ ಎಂದರು. ಸಮಸ್ಯೆ ಏನೇ ಇದ್ದರೂ ಮನವಿ ಕೊಟ್ಟರೆ ಸ್ಥಳದಲ್ಲೇ ಪರಿಹಾರ ಒದಗಿಸಲಾಗುತ್ತದೆ. ಇನ್ನು ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಬೇಡಿಕೆಗೆ ನಾವು ಪ್ರಸ್ತಾವನೆ ಸಲ್ಲಿಸುತ್ತೇವೆ ಎಂದರು. ಈ ಯೋಜನೆ ಸರ್ಕಾರ ಹಾಕಿಕೊಟ್ಟಿದೆ. ಈಗ ತಾವು ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ತಮ್ಮ ಬೇಡಿಕೆ ಏನೇ ಇದ್ದಲ್ಲಿ ಮನವಿ ಕೊಟ್ಟಲ್ಲಿ ಅವನ್ನು ತಕ್ಷಣ ಪರಿಹಾರ ಮಾಡಲು ಎಲ್ಲ ಅಧಿಕಾರಿ ಬಂದವು, ತಾಲೂಕಾ ಅಧಿಕಾರಿ ಬಂದವು ಇಲ್ಲಿ ಇರುತ್ತದೆ. ಅದನ್ನು ನಾವು ನೆರವೇರಿಸಿಕೊಡಬೇಕಾಗುತ್ತದೆ. ಅದರಂತೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಗ್ರಾಮದ ಸಮಸ್ಯೆ ಇದ್ದಲ್ಲಿ ಅದನ್ನು ಸಾರ್ವಜನಿಕರ ಮೂಲಕ ನೀವು ಮನವಿ ಕೊಟ್ಟರೆ ಅದನ್ನು ಸರ್ಕಾರ ಮಟ್ಟಕ್ಕೆ ನಾವು ಸಲ್ಲಿಸುವ ಪ್ರಯತ್ನವನ್ನು ಮಾಡುತ್ತೇವೆ. ಇಂದು ಇಷ್ಟು ಹೇಳುತ್ತಾ ಗ್ರಾಮ ಸಭೆಯಲ್ಲಿ ತಾವು ಏನು ಬೇಡಿಕೆಗಳನ್ನು ಕೊಟ್ಟಿದ್ದೀರಿ ಅನ್ನುವ ಬಗ್ಗೆ ಈಗಾಗಲೇ ಸಾರ್ವಜನಿಕರು, ಗ್ರಾಮಸ್ಥರು
ಸ್ಮಶಾನ ಹದ್ದುಬಸ್ತು ಮಾಡುವ ಕುರಿತು ಒಂದು ಮನವಿ ಕೊಟ್ಟಿದ್ದೀರಿ. ಈ ಸ್ಮಶಾನ ಹಾಕಿದ್ರೆ 10 ಗುಂಟೆ ಹದ್ದುಬಸ್ತು ಈಗಾಗಲೇ ನಾವು ಮಾಡಿದ್ದೀವಿ, ಅಳತೆ ಮಾಡಿದ್ದೀವಿ ಅಲ್ಲ. ಇಲ್ಲಿ ನಮ್ಮ ಸರ್ವೆ ಸೂಪರ್ವೈಸರ್ ಇದಾರೆ, ಈ ಅರ್ಜಿಯನ್ನು ಅವ್ರಿಗೆ ಕೊಡ್ತೇನೆ, ಅದ್ರ ಬಗ್ಗೆ ಅವರು ನಿರ್ಣಯ ಹೇಳುತ್ತಾರೆ. ಅದರಂತೆ ಗ್ರಾಮದ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಇವರು ಈಗಾಗಲೇ ನಮಗೆ ಮನವಿ ಕೊಟ್ಟಿದ್ದಾರೆ. ಒಂದು ಗ್ರಾಮಕ್ಕೆ ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಬಸ್ಗಳ ಸೌಕರ್ಯಗಳ ಸಲುವಾಗಿ ಕೇಳಿದ್ದಾರೆ. ಬಸ್ ಸೌಕರ್ಯ ಸಲುವಾಗಿ ಈಗಾಗಲೇ ನಾವು ಮನವಿ ಮಾಡಿಕೊಂಡಿದ್ದೇವೆ. ಆದರೆ ಅವರು KSRTC ಸಿಬ್ಬಂದಿ ಬಸ್ ಘಟಕ ಬರ್ತಾ ಇದ್ದಾರೆ. ಅವರಿಂದ ಈ ಮನವಿಯನ್ನು ಕೊಟ್ಟು ಅವರಿಂದ ಆಗುವ ಪ್ರಗತಿಯನ್ನು ಪರಿಶೀಲನೆ ಮಾಡಿ ಇವತ್ತೇ ಈ ಗ್ರಾಮಕ್ಕೆ ತಿಳಿಸುತ್ತೇವೆ. ಅದರಂತೆ ಶ್ರೀಶೈಲ್ ಚೆನ್ನಪ್ಪ ಬಿರಾದಾರ್ ಸೆಕೆಂಡ್ ಕುಕ್ಕಡಿಯವರು ತಮ್ಮ ಅಕ್ರೇಸ್ಟ್ ಉತ್ತಾರೆ ಬಗ್ಗೆ ಹೇಳಿದ್ದಾರೆ. ಇದು ಬರ್ತಾ ಇಲ್ಲ ಅಂತ ತಿಳಿಸುತ್ತಾರೆ ಅರ್ಜಿಯಲ್ಲಿ. ಆದರೆ ಇದು ಗಣಕಯಂತ್ರದ ದಾಖಲೆಗಳು ಇರುವುದರಿಂದ ಸರ್ಕಾರಕ್ಕೆ ಕಳಿಸಿ ಅದನ್ನು ಉತ್ತಾರೆ ಹಾಕಿಸಬೇಕಾಗುತ್ತದೆ. ಇದನ್ನು 10 ಅಥವಾ 15 ದಿವಸದೊಳಗೆ ಮಾಡಿಸುವ ಪ್ರಯತ್ನ ನಾವು ಮಾಡಿಕೊಡುತ್ತೇವೆ. ತೋಟಕ್ಕೆ ದಾರಿ ತೋರಿಸುವುದು ಕುಕ್ಕಡ್ಡಿ ಗ್ರಾಮದ ರಹಸ್ಯದ ಸಂಗಪ್ಪ ಸಿದ್ದಪ್ಪ ಉಗ್ರಾಣಿ. ಇದನ್ನು ಸರ್ವೆ ಸೂಪರ್ವೈಸರ್ಗೆ ನೀಡುತ್ತೇನೆ. ಇದನ್ನು ಸರ್ವೆ ಅಳತೆ ಮಾಡಿ ಅವರಿಗೆ ಉಚಿತ ದಾರಿ ತೋರಿಸುವ ಪ್ರಯತ್ನ ಮಾಡಬೇಕು. ಕುಕ್ಕಡಿಯಿಂದ ದುಡ್ಯಾಳ ಹೋಗುವ ರಸ್ತೆ ಕಾಮಗಾರಿ ಇದು PWDಗೆ ಬರುತ್ತೋ, ಇದನ್ನು ಅವರಿಗೆ ಆ ಇಲಾಖೆಗೆ ನೀಡಿ ಅವರಿಂದ ಬೇಡಿಕೆ ಬಗ್ಗೆ ಮಾಗಣಿಯನ್ನು ಕೇಳುತ್ತೇನೆ. ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಒಂದು ಮನವಿ ಇದೆ. ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಬಸ್ ಸೌಕರ್ಯ ಸಂಬಂಧ ಇದನ್ನು KSRTC ಅವರಿಂದ ಬಂದ ನಂತರ ಇತ್ಯರ್ಥ ಮಾಡುತ್ತೇನೆ. ಸಂಗಪ್ಪ ಗದ್ದಪ್ಪ ಹುಗಾರ್ ಇವರು ತಮ್ಮ ಜಮೀನದ ಪಾಲ್ವಾಟನೆ ಬಗ್ಗೆ ಕೇಳಿದ್ದಾರೆ. ಇದು ನಮ್ಮ ದಾಖಲೆ ಆಗಿರುವುದರಿಂದ ಇದನ್ನು ನಾವು ಗಣಕ ಯಂತ್ರದಲ್ಲಿ ಪರಿಶೀಲಿಸಿ 1 ವಾರದಲ್ಲಿ ಅವರಿಗೆ ಉತ್ತರ ನೀಡುತ್ತೇವೆ. ಇನ್ನು ಇದೇ ವೇಳೆಯಲ್ಲಿ ಗ್ರಾಮದ ಪ್ರೌಢಶಾಲಾ ಆವರಣದಲ್ಲಿ ಬಾಯಿ ತೆರೆದು ನಿಂತಿರುವ ಕೊಳವೆ ಬಾವಿ ಬಗ್ಗೆ FM ವಾಹಿನಿ ವರದಿಗಾರ ತಹಶೀಲ್ದಾರ್ ಗಮನಕ್ಕೆ ತರಬಯಸಿದಾಗ ಮುಚ್ಚುವ ಕಾರ್ಯಕ್ಕೆ ಮುಂದಾಗುತ್ತೇವೆ ಎಂದು ಭರವಸೆ ನೀಡಿದರು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಒಂದು 50 ಮನವಿ ಕೊಟ್ಟಿರ್ಬೇಕು. ನಿಮ್ಮಲ್ಲಿ 50 ಮನವಿ ಒಳಗ 20 ಮನವಿ ಮಾಡೋದು ಬಿಡ್ರಿ. ದಯವಿಟ್ಟು ನಮಗೆ ಹೈಸ್ಕೂಲ್ ಮಕ್ಕಳಿಗೆ ಬಸ್ ಮಾಡ್ಕೊಂಡು ಬಸ್ ಕೇಳ್ಕೊಳ್ತೇನೆ. ಯಾಕಂದ್ರೆ 43 ವಿದ್ಯಾರ್ಥಿಗಳು ಗೆನ್ನೂರ, ಉಳಿಯಾರ ಮತ್ತು ತಾಂಡೆ ಅದ್ರಾಗ ಒಂದು 10-20 ಹೆಣ್ಣು ಹುಡುಗಿಯರ 8 ಹೈಸ್ಕೂಲ್ ಮಟ್ಟದ ಹುಡುಗಿಯರು ಹೋಗ್ಯಾರ. ಅದಕ್ಕೆ ಅವ್ರು ನಡ್ಕೋತ ಭಯಂಕರ ತ್ರಾಸ ಆಗೈತೆ. ಯಾಕಂದ್ರೆ ಸೈಕಲ್ ಇಲ್ಲ ಬಡ ಮಕ್ಕಳು ಅವ್ರು. ಯಾಕಂದ್ರೆ ಇದ್ದವ್ರ ದೊಡ್ಡವರು ಪ್ರೈವೇಟ್ ಸ್ಕೂಲ್ ವ್ಯಾನ್ ಇರ್ತಾವ, ಎಲ್ಲ ಇರ್ತಾವ. ಆದ್ರೆ ಮಕ್ಕಳಿಗೆ ಬೇಕಾದ್ರೆ ತಹಸೀಲ್ದಾರ್ ಸಾಹೇಬ್ ಬಂದು ನೋಡ್ಬೋದು. ಅವರು ಇಲ್ಲಿಂದ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಮತ್ತೆ ಕ್ಲಾಸಿಗೆ ಯಾವ ಬಸ್ ಬೇಕಾದ್ರೆ ಕೈ ಮಾಡ್ಕೊಂಡು ಬಂದಿರ್ಬೇಕು. ಹೆಣ್ಣು ಪರಿಸ್ಥಿತಿ ಈ ಸಂದರ್ಭ ಐತೆ. ಅದಕ್ಕೆ ದಯವಿಟ್ಟು ನೀವು 50 ಮನೆ ಆಗ 22 ಮನೆ ಮಾಡಬೇಡ್ರಿ. ಅದು ಮೊದಲು ಅದೊಂದು ಮನೆ ದಯವಿಟ್ಟು ನಾವು ಯಾರಿಂದ ಬಸ್ ಕೇಳಬೇಕು ತಮ್ಮ ಕೇಳ್ಕೊಳ್ತೇನೆ. ಯಾಕಂದ್ರೆ ಈಗ ಹೇಳ್ಬಿಡ್ತೇವೆ ನಮ್ಗೆ ಅರ್ಜಿ ಕೂಡ ಆಗೋದಿಲ್ಲ. ಈ ಬಸ್ಸಿನ ಸೌಕರ್ಯ ನೀವು ಮಾಡ್ಬೇಕಂದ್ರೆ ನಾವು 3 ಕಡೆಗೆ ಹೈವೇ ಅಂದ್ರೆ ಬಂದ್ ಮಾಡ್ತೇವೆ. ಇದು ಲಾಸ್ಟ್ ಮನೆ ದಯವಿಟ್ಟು ಯಾಕಂದ್ರೆ KSRTC ಯಾರು ಬಂದಿಲ್ಲ. ಅದಕ್ಕೆ ದಯವಿಟ್ಟು ನೀವು ಸ್ಪಂದನೆ ಮಾಡಬೇಕು ತಮ್ಮ ವಿರುದ್ಧ ಕೇಳ್ಕೊಳ್ತೇನೆ. ಮತ್ತೆ ಇನ್ನೊಂದು ಏನಂತ ಅಂತಂದ್ರೆ ಈ ಕೋವಿಡ್ ಇಂಜೆಕ್ಷನ್ ಸಂಬಂಧ ಕೆಲವರಿಗೆ ಹೋಗಾಕ ಅನಾನುಕೂಲ ಆಗುತ್ತೆ. ಕೆಲವೊಬ್ರು ಗಾಡಿಯಿಂದ ಹೋಗ್ತಾರೆ, ಬಸ್ ಅಂದ್ರೆ ಸರಿಯಾಗಿಲ್ಲ ಇಲ್ಲ. ಅದಕ್ಕೆ ಸಾಹೇಬರು ಒಂದು 2 ದಿವಸ ನಮ್ಗೆ ಅಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಟ್ರೆ ಆಯ್ತು ಸರ್. ನಾವು ಸೋಮವಾರಕ್ಕೊಮ್ಮೆ ಬಂದು ಹೋಗ್ತೀವಿ. ಕೊಟ್ಬಿಡ್ತೀವಿ ಎಕ್ಷನ್ ಆಗಲು ಬಿಡ್ತೇವೆ ನಾವು. ಮತ್ತೆ ಫೋನ್ ಮಾಡಿದಾಗ ಬರ್ರಿ, ನೀವು ಅಲ್ಲಿಗೆ ಬರ್ರಿ, ಏನ್ ಮಾಡೋಣ ಬಂದ್ ಸರ್. ನಾನು ನಿಮ್ಮ ಬಗ್ಗೆ ಕಾಳಜಿ ಇರೋದಕ್ಕೆ ಕೋಲಾರದಾಗ ಫಸ್ಟ್ ಗೆ ತಾಲೂಕು ಪಂಚಾಯತಿ ಮೊದಲನೇ ಸಾಮಾನ್ಯ ಸಭೆ ಆಯ್ತು. ನಾನು ಮೊದಲನೇ ಸಾಮಾನ್ಯ ಸಭೆದಾಗ ಹೇಳಿದೀನಿ, ಇಲ್ಲಿ ನಮ್ಮ ಕೋಲಾರ ಭಾಗದಾಗ ಬರೀ 5 ದವಾಖಾನೆ ಬರ್ತಾವ, ಇನ್ನೂ 3 ದವಾಖಾನೆ ಆಗ್ಬೇಕಂತೇಳಿ ನಾನೇ ಪ್ರಪೋಸಲ್ ಕಳ್ಸಿನಲ್ಲಿ
ಕುಕ್ಕಟಿ ರೋಣ ಭಾಗದಾಗ ಒಂದ್ ದವಾಖಾನೆ, ಹಳೆರೋಳಿ ಸಿದ್ಧಾರ್ಥಕ್ಕೆ ಒಂದ್ ದವಾಖಾನೆ, ಮತ್ತೆ ಮಟ್ಟಾಳ ಬಳತಿ ಇವೆಲ್ಲ ಸೇರಿ ಒಂದ್ ದವಾಖಾನೆ ಅಂತ ಹೇಳಿ ನಾನೇ ಪ್ರಪೋಸಲ್ಸ್ ಕಳಿಸಿದ್ದೇನೆ. ವಿದ್ಯಾರ್ಥಿಗಳ ಅತ್ಯುತ್ತಮ ಭವಿಷ್ಯ ರೂಪಿಸುವ ಕಾಲೇಜು ಆವರಣದಲ್ಲಿ ಹೊಸ ವಿದ್ಯಾರ್ಥಿಗಳಿಗಾಗಿ ಫ್ರೆಶರ್ಸ್ ಡೇ ಸೆಲೆಬ್ರೇಟ್ ಮಾಡಲಾಯಿತು. ವಿಜಯಪುರ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಎಂದು ಹೆಸರಾಗಿರುವ ಶಾಂತಿನಿಕೇತನ ಪಿಯು ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜು ಹೊಸ ಆವರಣದಲ್ಲಿ 2020-21ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರಾದ ಚಂದನ್ಗೌಡ ಮಾಳಿ ಪಾಟೀಲ್ ವೆಲ್ಕಮ್ ಮಾಡುವುದರ ಮೂಲಕ ಆಚರಿಸಿದರು. In February and March of 2020, and as I told, many have attended. There is a long queue waiting for writing examination. Around 1,200 from whole district have written examination, and many of you have taken admission. But as we have to decide the ranks, so we have taken 11 students to honor today. To begin with, I would like to call Riya Bajaj from BM Patil School, Bijapur, Vasudev Joshi, Vishwabharati, that is Shantiniketan School, Vijaypur, Sachin from Government School, Kaggod. As I told, rural, urban, Kannada medium, English medium, all are there. You all are talented students. So big round of applause. Vaishnavi Matapati, again from Vishwabharati School, that is Shantiniketan, and Mayur Hargandi from Vishwabharati School, Shantiniketan, Pavitra from Padmanjali English Medium School, Pradeep Adani from Government School, Kaggod, Sachin Gundagi from Horti MDRS School, Vidhi Tosniwal. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಣ ಸಂಸ್ಥೆ ಚೇರ್ಮನ್ರಾದ ಸುರೇಶ್ ಬಿರಾದಾರ್ ಅವರು ಕಾಲೇಜು ಮಟ್ಟದ ಶಿಕ್ಷಣ ಹಾಗೂ ವಿದ್ಯಾರ್ಥಿಗಳಿಗೆ ಕೌಶಲ್ಯದ ಅರಿವು ಸೇರಿದಂತೆ ಅನೇಕ ಚಟುವಟಿಕೆಗಳ ಕುರಿತು ಅರಿವು ಹಾಗೂ ಮಾಹಿತಿ ನೀಡುವುದರ ಮೂಲಕ ಪ್ರೋತ್ಸಾಹಿಸಿದರು. Organized by our PUC second year students. Why this Fresher Day is celebrated? Mainly to introduce or to know the new entrants into this institution. ಹೊಸದಾಗಿ ಈ ಒಂದು ಕಾಲೇಜನ್ನು ಸೇರಿದಂತಹ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಅವರು ಈ ಒಂದು ವಾತಾವರಣಕ್ಕೆ ಹೊಸಬ್ರು. To make them feel comfortable, usually the seniors, they welcome them by giving this freshers party. So I really congratulate our second year students for this. It's a really wonderful function that you have organized. And during this, the management decided to felicitate the achievers in the talent exam that was conducted last year. But unfortunately, we had actually thought of having this function in a very big scale. But unfortunately, because of the COVID, we could not organize this. But today, because the Freshers Day was celebrated, we had an opportunity to felicitate all the achievers. I, on this occasion, congratulate all of you. Please remember, everybody has talent. It is not that the only 11 who were on the stage, they have the talent. Every one of you
each one of you have a talent. The talent means it's not only the academics. You might be good in drawing, you might be good in singing, one might be good in dancing. There are so many skills. One might be good in speaking. So mainly, today what is very much required is to inculcate or talent in you. ಇನ್ನು ಇದೇ ಸಂದರ್ಭದಲ್ಲಿ ಕಾಲೇಜಿನ ಅಧ್ಯಕ್ಷರಾದ ಶೀಲಾ ಬಿರಾದಾರ್ ಅವರು ಶಿಕ್ಷಣ ಸಂಸ್ಥೆ ನಡೆದು ಬಂದ ಹಾದಿ ಹಾಗೂ ವಿದ್ಯಾರ್ಥಿಗಳ ಅತ್ಯುತ್ತಮ ಭವಿಷ್ಯ ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ಸತತ ಪ್ರಯತ್ನದ ಅವಶ್ಯಕತೆಯನ್ನ ತಿಳಿಸಿದರು. Biradar and all the dignitaries on the stage, my beloved teachers and students. Today, throughout the World Sparrows Day is observed. Science students, do you know that? Throughout the world, what is celebrated? Observe World Sparrows Day. Have you seen the sparrows? Definitely, because our institution is welcoming all the sparrows, parrots and the pigeons. And first of all, I welcome PUC first year Science and Commerce students to this institution. Secondly, I congratulate all the achievers of Talent Search examination that was conducted in 2020 in the month of February. Twice we conducted. Congratulations. And thirdly, I would like to appreciate the organization, the members of PUC second year organizing committee for organizing it so well. Congratulations. I hope it's not boring you. Under 5 minutes, you have to bear with me. I would like to share a few of the things because student days never come back. Better you understand. And most of you have come to this institution setting a goal for yourself and reaching the heights of your success. Success and failures are the two faces of the same coin. But many great personalities have failed in their achievements, but lastly, they have reached the heights of their success. By reading the books, by reading the lives of many great personalities, you'll come to know that how they have failed and how they have achieved. Students, dear students, I would like to just say a few mantras for students. Number one, you have to have always the effort of a crow. Have you seen the crow? Picking the pebbles by pebbles and reaching the rim of the pitcher to reach the water. Right? Have you heard the story of thirsty crow? That is the effort every student should have. Hard work never fails you in getting success. And already many achievers are here amongst us. Shantiniketan is quite enough in giving ranks to the state, to the district and to the college level also. And before you come to this institution, we may have not many expectations, but Corona happened. Corona happened, but it taught us so many lessons. And patiently, year into this institution, come back to the studies, and your hard work, hard effort is required, just as the effort of a crow, thirsty crow. With full attention, the big fish to catch it.
So you should be like standing on one leg with hard effort like a crow and patiently waiting for the big fish means big achievement, big success. This is the second mantra. First is thirsty crow, hard work, hard effort, and secondly crane, like you have to stand on one leg and be attentive and focus on your goals. And third one is you should be like another animal. Which do you feel like having a faithful animal? Dog. You should sleep like a dog. You should sleep like a dog means you should be always alert enough. We see a dog sleeping, closed eyes, but as soon as it gets a sound of anything, it opens its eyes. So alertness, 24/7 alertness is required, just like a sleep of a dog. Third, what is the third one? You sleep like a dog. And fourth one is eat less. Many are having problems with eating habits, eating food, right? We were having this, that, and we cannot eat, especially hostilities, right? And so much of studies, late night studies, getting up early in the morning, 7 o'clock. So eat less. We are not here to have food. Eat less. Alpahara. You have to give food to your senses. You have to give food to your senses. So this is how eat less. Movies. Sacrifice from using mobiles. Sacrificing so many unnecessary, unwanted things in your life. So these mantras were very important for the students to reach the height of success. And I don't take much of your time. You are waiting for the cultural events, I think so. But one thing, all of you were speaking so good. You are expressing your words of gratitude to know about what you felt about this institute. Thank you very much. And at the same time, we all expect a kind of good relation between Guru Shishya. Always your teachers wish his or her student to achieve a great. For example, Swami Vivekananda would work better than Ramakrishna Paramahamsa, right? Have you studied him? Swami Vivekananda, Shishya of Ramakrishna Paramahamsa, could work so better than his Guru. Have you heard the name of Shishnal Sharif? He could work better than his Guru Govinda. So like that, similarly, we all are expecting a growth in the form of success, in the form of ranks, in the form of like your career. So your parents, institution and teachers will be the most happiest persons in the world if you go to the height of success. And lastly, you should try to analyze yourself, where we stand, what I'm doing, whether I'm properly studying, whether I'm really clearing my doubts with the teachers, whether really I'm going in the right track, whether whatever I'm doing is up to the mark, whether I deserve this. These all questions should be before you so that you can achieve better, best. Somebody said, I want to gradually improve better. We are expecting you, friends, the best ones from you. I hope under the guidance of our efficient, qualified teachers, I have to say thank you, big thank you to my staff members and the principal, because without teachers, ಮುಂದೆ ಗುರಿ ಇರಬೇಕು. ಈಗ ಇಬ್ಬರನ್ನು ಮುಂದೆ ಇಟ್ಕೊಂಡ್ಬಿಡ್ರಿ ನೀವು, ಗುರುನು ಮುಂದೆ ಇಟ್ಕೊಡ್ರಿ, and then you work hard, go ahead and give us success, bring laurels to the institution. And once again, I welcome you all to this institution, and the program is well organized. I hope this post-pandemic period has given you still more freshness along with the this function which is organized so well. And ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಅನಾವರಣ ಮಾಡುವ ಮೂಲಕ ಶಿಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು.
ಪರೀಕ್ಷೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದರು. ಅದಕ್ಕನುಗುಣವಾಗಿ ನಾನು ಮತ್ತು ನನ್ನ ಗೆಳೆಯರು ಮತ್ತು ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಅನ್ನು ಬರೆದೆವು. ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಮುಗಿದ ನಂತರ ಪ್ರಾಂಶುಪಾಲರಾದ ಚಂದನಗೌಡ ಮಾಲಿ ಪಾಟೀಲ್ ಸರ್ ಅವರು ಎಲ್ಲರನ್ನು ಒಂದು ಕೊಠಡಿಯಲ್ಲಿ ಕೂರಿಸಿಕೊಂಡು 10ನೇ ತರಗತಿ ಮುಗಿದ ಮೇಲೆ ಯಾವ ಯಾವ ದಾರಿಗಳನ್ನು ಆರಿಸಿಕೊಳ್ಳಬಹುದು ಮತ್ತು ಈ ಕಾಲೇಜಿನ ಬಗ್ಗೆ ವಿವರಿಸಿದರು. ಲಾಕ್ಡೌನ್ ಸಂದರ್ಭದಲ್ಲಿ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ನ ರಿಸಲ್ಟ್ ಅನ್ನು ತಿಳಿಸಿದರು. ನಾನು ಟ್ಯಾಲೆಂಟ್ ಸರ್ಚ್ನ ಎಕ್ಸಾಮ್ನಲ್ಲಿ 5ನೇ ರ್ಯಾಂಕ್ ಅನ್ನು ಪಡೆದೆನು. ಈ ಕಾಲೇಜಿನ ಉತ್ತಮ ಶಿಕ್ಷಕರ ಮತ್ತು ಕಾಲೇಜಿನ ಪರಿಸರವನ್ನು ನೋಡಿ ತಿಳಿದುಕೊಂಡು ನಾನು ಈ ಕಾಲೇಜಿಗೆ ಪ್ರವೇಶವನ್ನು ಪಡೆದೆ. Students were benefited by this exam. The parents were also delighted as the students got a chance to showcase their talent. Students attended the examination in huge numbers. There were almost around 1,200 students who appeared for the examination. All were in the hope of achieving a good result, and the examination was also helped students to open up about their hidden talent. The questions were not based upon only a particular topic. There were numerous topics on which the questions were asked. ಇನ್ನು ಕಾರ್ಯಕ್ರಮದಲ್ಲಿ ಶಶಿ, ಭರತ್ ಬಿರಾದಾರ್, ದಿವ್ಯಾ ಶರದ್ ಬಿರಾದಾರ್, ಮುಸ್ತಾಕ್ ಸರ್ ಶಿಕ್ಷಕರು ಸೇರಿದಂತೆ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. We all need languages. Language is always equally important. So I thank my teachers to improve and enhance. ಮೊಸರುನಾಡಿನಲ್ಲಿ ಐಪಿಎಲ್ ಹಾಗೂ ಬಿಗ್ ಬ್ಯಾಶ್ ಲೀಗ್ ಟೂರ್ನಮೆಂಟ್ ಮಾದರಿಯಲ್ಲಿ ಕೆಪಿಎಲ್ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಪುತ್ರ ಮಲ್ಲು ಬೆಳ್ಳಬ್ಬಿ ಉದ್ಘಾಟಿಸಿದರು. ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿ ಸ್ವಾಮಿ ವಿವೇಕಾನಂದ ಯುವಕ ಮಂಡಳಿ ಹಾಗೂ ಪ್ರಜ್ವಲ್ ರೀಕ್ರಿಯೇಷನ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಮುಖಂಡ ಮಲ್ಲು ಎಸ್ ಬೆಳ್ಳುಬ್ಬಿ ಉದ್ಘಾಟಿಸಿ ಮಾತನಾಡಿದರು. ಕ್ರೀಡೆ ಮನುಷ್ಯನ ಜೀವನ ಶೈಲಿಯಲ್ಲಿ ಅತ್ಯಂತ ಮಹತ್ವವಾದದ್ದು. ಕ್ರೀಡಾಪಟು ತನ್ನ ಪ್ರತಿಭೆಯನ್ನು ಗುರುತಿಸಿಕೊಳ್ಬೇಕು. ಮೈದಾನದಲ್ಲಿ ಎದುರಾಳಿಗಳಿಗಾಗಿ ಹೋರಾಡಿ ಹೊರಗಡೆ ಅಣ್ಣ ತಮ್ಮ ಎನ್ನುವ ಸ್ನೇಹಿತ ಭಾವನೆಯಿಂದ ಅನ್ಯೋನ್ಯವಾಗಿ ಬಾಳಿ ಎಂದು ಹಾರೈಸಿದರು. ಇದ್ದಂತಹ ಪಕ್ಷದಲ್ಲಿ ಅವನು ತನ್ನ ಶಾರೀರಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿಬಿಡ್ತಾನೆ. ಈ ಕ್ರೀಡೆ ಅನ್ನೋದು ಆಟ ಆಡ್ಕೋತ ಇದ್ದೇವಂದ್ರ ಆ ಮನುಷ್ಯ ಯಾವುದೇ ತರದಿಂದ ದೇಹದೊಳಗ ಮತ್ತು ಅವನ ಇನ್ನೊಂದು ಎಲ್ಲ ವಿಚಾರದೊಳಗೆ ಚೈತನ್ಯದೊಳಗೆ ಯಾವುದೇ ಕೊರತೆ ಆಗುವುದಿಲ್ಲ. ಆದ ಕಾರಣ ಕ್ರಿಕೆಟದ ಜೊತೆಗೆ ನಮ್ಮ ದೇಶೀಯ ಕ್ರೀಡೆಗಳನ್ನು ಸಹ ಈ ಸ್ವಾಮಿ ವಿವೇಕಾನಂದ ಸಂಸ್ಥೆಯವರು ಅಧ್ಯಕ್ಷರು ಮತ್ತು ಅವರೆಲ್ಲ ಸದಸ್ಯರು ಕೂಡ ಹಿಂದೆ ನಮ್ಮ ದೇಶೀಯ ಆಟಗಳನ್ನು ಕೂಡ ಅಷ್ಟೇ ಯಶಸ್ವಿಯಾಗಿ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಆಟಗಳನ್ನು ಆಡಿ ಆ ಕ್ರೀಡಾಪಟುಗಳನ್ನು ಇಲ್ಲಿ ಕರೆಸಿ ಇಲ್ಲಿ ಇದಕ್ಕೆ ತಾನೇ ಅಲಬಕ್ಷ ಹೇಳಿದರು ಅಂತ ಆ ಕ್ರೀಡಾಪಟುಗಳನ್ನ ನಾವು ಇವತ್ತು ಅಲ್ಲಿ ಇವತ್ತ ಅದು ಟೂರ್ನಮೆಂಟ್ ಅಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ಅವರೆಲ್ಲರೂ ಇಲ್ಲಿ ಬಂದು ಹೋಗಿಪ್ಪ ಅಂತಂದ್ರ ಆ ಕಮಿಟಿಯವರು ಮಾಡಿಕೊಟ್ಟಂತ ಅವಕಾಶ ನಮಗಂದ್ರ ಹೇಳಿಕೆ ತಪ್ಪಾಗ್ಲಾರ್ದು. ಯಾಕಂದ್ರ ಹಿಡದೇ ಇದ್ರೆ ಅವ್ರಿಗೆ ನಮ್ಮಲ್ಲಿ ಬರ್ತಾನೂ ಇದ್ದಿದ್ದಿಲ್ಲ, ನಾವು ಅಲ್ಲಿ ನೋಡ್ತಾನೂ ಇದ್ದಿದ್ದಿಲ್ಲ. ಆದ ಕಾರಣ ಯಾವುದೇ ಒಬ್ಬ ಮನುಷ್ಯ ಒಂದು ಕ್ರೀಡಾಪಟುನ ಹೊರಗೆ ಬರ್ಲಿ ಅಥವಾ ಒಬ್ಬ ಕಲಾವಿದನ ಹೊರಗೆ ಬರ್ಲಿ, ಅವಂಗ ಸರಿಯಾದಂತ ವೇದಿಕೆಯನ್ನು ಸಿಗುವುದು ಅಷ್ಟೇ ಮುಖ್ಯ. ಅವನಂತೆ ಎಷ್ಟೇ ಪ್ರಭುತ್ವದಿದ್ರು ಸಹ ಅವನು ತೋರಿಸ್ಬೇಕಾದ್ರೆ ಒಂದು ವೇದಿಕೆ ಬೇಕೇ ಬೇಕು. ಅಂತ ವೇದಿಕೆಯನ್ನ ಸ್ವಾಮಿ ವಿವೇಕಾನಂದ ಹಾಗೂ ಪ್ರಜ್ವಲ್ ರಿಕ್ರಿಯೇಷನ್ ಸಂಸ್ಥೆಯವರು ತಮಗೆ ಆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಎಲ್ಲರೂ ಭಾಗವಹಿಸಿ ಅದಕ್ಕೆ ಇದೇ ತಾವು ಉನ್ನತ ಈ ಕ್ರೀಡೆಯಲ್ಲಿ ಉನ್ನತ ಈ ದೇಶಕ್ಕೆ ಮುಂದೆ ಬರ್ತಕ್ಕಂತ ಆ ಆಟಗಳಲ್ಲಿ ಅವು ನನಗೆ ಹೆಚ್ಚಿಗೆ ಕ್ರಿಕೆಟ್ ಬಗ್ಗೆ ನನ್ನ ಆಸಕ್ತಿ ಇಲ್ಲ.
ಆ ಬರತಕ್ಕಂತ ಆಟಗಳಲ್ಲಿ ತಾವು ಕೂಡ ಆ ಆಟಗಳಲ್ಲಿ ಭಾಗವಹಿಸಲಿ ಅನ್ನುವಂತ ಸದುದ್ದೇ ಹಾರೈಸುತ್ತಾ ಕೀಳು ಪಂಥ ಯಾವುದೂ ಬರೋದಿಲ್ಲ. ಕ್ರೀಡೆ ಅಂದ್ರೆ ಎಲ್ಲರೂ ಸ್ನೇಹಮಯವಾಗೇ ಇರ್ತೈತಿ. ಅದಕ್ಕೆ ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ಆ ಮನುಷ್ಯ ಸೌಹಾರ್ದತೆಯಿಂದ ಬಾಳ್ತಾನ. ಬರ್ತಕ್ಕಂತ ಇಲ್ಲಿ ಯಾವುದೇ ಆ ನಿರ್ಣಾಯಕರೇನ್ ಕೊಡ್ತಾರ ಆ ನಿರ್ಣಯನ್ನ ಸರಿಯಾಗಿ ಅವ್ರೇನ್ ನಿರ್ಣಯ ಕೊಡ್ತಾರ, ಯಾಕಂದ್ರೆ ಯಾರು ಅವರಿಗೆ ಎಲ್ಲರೂ ಒಂದೇ ಅನ್ನುವಂತ ಭಾವನೆಯಿಂದ ಅವ್ರು ಇಟ್ಕೊಂಡು ನಿರ್ಣಯ ಕೊಡ್ತಾರ. ಆ ನಿರ್ಣಯಕ್ಕೆ ತಾವೆಲ್ಲ ತಲೆಬಾಗಿ ಇಲ್ಲಿ ಈ ಆಟವನ್ನಾಡಿ ಈ ಕೋಲಾರದ ಅವರೆಲ್ಲ ಕಮಿಟಿಯವರು ಮಾಡಿದಾರ. ತಾವೆಲ್ಲರೂ ಆ ಕ್ರೀಡೆಗೆ, ಯಾಕಂದ್ರೆ ಆಟ ಆಡೋದ್ರಿಂದ ಅಸಭ್ಯ ತರದಿಂದ ವರ್ತನೆ ಮಾಡಿದ್ರಿಂದ ಯಾವ್ದು ದ್ವೇಷಗಳು ಬರಬಾರ್ದು. ಯಾರು ಗೆದ್ರೂ ಪ್ರೀತಿಯಿಂದ ಇರ್ಬೇಕು. ಇಲ್ಲಿ ಆಟ ಅಂತಂದ್ರೆ ಆಡುವಾಗ ಒಂದ್ ತಾಸು ಏನ್ ನೀವು ಅಲ್ಲಿ ವೈರಿಗಳ ತರ ಆಟ ಆಡ್ತೀರಿ, ಅದ ಆದ ತಕ್ಷಣ ಆ ಗ್ರೌಂಡ್ ಏನ್ ಬಿಟ್ಟು ಹೊರಗೆ ಬಂದ್ಮೇಲೆ ನೀವು ಅಣ್ಣ ತಮ್ಮಂದ್ರ ಅನ್ನುವಂತ ಭಾವನೆಗಳ ಬರ್ಬೇಕು, ಅನ್ನುವಂತ ಭಾವನೆ ಇರ್ಬೇಕು. ಯಾಕಂದ್ರೆ ಅಲ್ಲಿ ಎಷ್ಟೋ ಶತ್ರುಗಳ ತರನ ಹೊರದಾಡ್ಬೇಕು. ಯಾಕಂದ್ರೆ ಅದು ರಣರಂಗ, ಅಲ್ಲಿ ಹೋರಾಟಕ್ಕೆ ಆ ಕ್ರೀಡೆ ಅದೊಂದು ಗ್ರೌಂಡ್ ಹಾಕಿ ಕೊಟ್ಟಿರ್ತಾರೆ. ಆ ಗ್ರೌಂಡಿನೊಳಗೆ ವೈರಿಗಳೇ ಇರಬಹುದು, ಅದ್ರ ಹೊರಗಡೆ ಬಂದ್ಮೇಲೆ ನೀವು ಅಣ್ಣ ತಮ್ಮದ್ರು ಸ್ನೇಹಿತರ ಅನ್ನುವಂತ ಭಾವನೆಗಳಿಟ್ಟುಕೊಂಡು ಆಟ ಸ್ನೇಹಮಯವಾಗಿರ್ಲಿ, ಎಲ್ಲರನ್ನ ಪ್ರೀತಿಸುತ್ತಾ ಎಲ್ಲರೊಂದಿಗೆ ಕೂಡಿ ಆಟವಾಡಿ ತಾವೆಲ್ಲರೂ. ಇದೇ ಸಂದರ್ಭದಲ್ಲಿ ಎಐಎಂಐಎಂ ಪಕ್ಷದ ಅಧ್ಯಕ್ಷ ಅಲ್ಲಾಬಕ್ಷ್ ಬಿಜಾಪುರ್ ಮಾತನಾಡಿ, ಐಪಿಎಲ್ ಮಾದರಿಯಲ್ಲಿ ಇಂತಹ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿದ್ದ ಸಂತಸ ತಂದಿದೆ. ಕ್ರೀಡೆಯಲ್ಲಿ ರಾಜ್ಯ ರಾಷ್ಟ್ರಮಟ್ಟದ ಆಟಗಾರರು ಭಾಗವಹಿಸಿ ಮೊಸರುನಾಡಿಗೆ ಭಾಗ್ಯ ಕಲ್ಪಿಸಿಕೊಟ್ಟಿದ್ದಾರೆ ಎಂದರು. ಒಂದು ಹಮ್ಮಿಕೊಂಡಿದ್ದಾರೆ. ಅದು ಮಾನ್ಯ ನಮ್ಮ ಬೆಳ್ಳುಬಿ ಸಾಹೇಬರ ಚಿರಂಜೀವಿಯಾಗಿರ್ತಕ್ಕಂತಹ ಶೇಖು ಬೆಳ್ಳುಬೆಯವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದ್ರೆ ತಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಕೋಲಾರ ಪಟ್ಟಣದಲ್ಲಿ ನಾವು ನೋಡಲಾರದಂತಹ ಕ್ರೀಡಾಪಟುಗಳನ್ನು ತರಿಸಿ ಮೊಟ್ಟ ಮೊದಲನೇದಾಗಿ ಕಬಡ್ಡಿ ಪಂದ್ಯಾವಳಿಯನ್ನ ಅತಿ ವಿಭಜನೆಯಿಂದ ನಾವು ಕೋಲಾರದಲ್ಲಿ ನೋಡಿರ್ತಕ್ಕಂಥ ಕ್ರೀಡಾಪಟುಗಳು ಆಮೇಲೆ ಟಿವಿಯಲ್ಲಿ ನೋಡಿದ್ವಿ. ನಾವು ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಗಳು, ಒಬ್ಬ ಬೊಂಬೈನಲ್ಲಿ ಆಡಿರ್ತಕ್ಕಂಥ ಕ್ರೀಡಾಪಟು ಆಗಿರ್ಬೋದು, ಆಲ್ ಓವರ್ ಇಂಡಿಯಾನಲ್ಲಿ ಆಗಿರ್ತಕ್ಕಂಥ ಒಳ್ಳೆ ಆಟಗಾರನ್ನ ತರಿಸಿ ಒಂದು ಅದ್ಭುತವಾದಂತಹ ಕಬಡ್ಡಿ ಟೂರ್ನಮೆಂಟ್ ಅನ್ನ ಹಮ್ಮಿ ನಾವೆಲ್ಲರೂ ಒಂದು ಸುಂದರ ಆಟವನ್ನ ನೋಡಿ ನಾವೆಲ್ಲರೂ ಸಂತೋಷ ಪಟ್ಟಿದ್ದೀವಿ. ಅದಕ್ಕೆ ನಾನು ಫಸ್ಟ್ ಅಭಿನಂದನೆ ಸಲ್ಲಿಕ್ಕೆ ಇಚ್ಛಪಟ್ಟಿದೆ. ತದನಂತರ ಏನು ಕಬಡ್ಡಿ ಆಟ ಆದ ತಕ್ಷಣನೇ ಮತ್ತೊಂದು ಆಟನ ಪ್ರಾರಂಭ ಮಾಡಿದ್ದಾರೆ. ಇದು ಲೆದರ್ ಬಾಲ್ ಟೂರ್ನಮೆಂಟ್ ಅಂತಕ್ಕಂಥದ್ದು. ನಾವು ಟೆನ್ನಿಸ್ ಬಾಲ್ ಆಡಿದೀವಿ, ರಫಲ್ ಬಾಲ್ ಆಡಿದೀವಿ, ಎಲ್ಲವನ್ನ ಆಡಿದೀವಿ. ಆದ್ರೆ ಇದು ಲೆದರ್ ಬಾಲ್ ನಮ್ಮೂರಲ್ಲಿ ಆಡ್ತಾ ಇರೋದು ಇದು 2ನೇ ವರ್ಷ ಅಂತ ಹೇಳಿದ್ರೆ ಅದು ಬಹಳ ಸಂತೋಷಕರ ವಿಷಯ. ಬಹುಶಃ ಈ ಲೆದರ್ ಬಾಲ್ ಟೂರ್ನಮೆಂಟ್ ಆಡ್ಬೇಕಾದ್ರೆ ಬಹಳ ಕಷ್ಟಕರ ವಿಷಯ. ಯಾಕಂತಂದ್ರೆ ಲೆದರ್ ಬಾಲ್ ಅಂತಂದ್ರೆ ಎಲ್ಲರೂ ಹೆದರುವಂತಹ ವಿಷಯ ಇದು. ಅದಕ್ಕೆ ನಾವು ನಮ್ಮ ಪಟ್ಟಣದ ಒಂದು ಹೆಸರನ್ನ ಗಳಿಸಲಿಕ್ಕೆ ಏನೋ ಇವತ್ತು ಉದ್ಘಾಟನೆ ಮಾಡ್ತಾ ಇದೀವಿ. ಈ ಟೂರ್ನಮೆಂಟ್ ಬಹಳ ಅಚ್ಚುಕಟ್ಟಾಗಿ ನಡೆಯಬೇಕು. ಇದರಿಂದ ಏನಾದರೂ ನಮ್ಮ ಕ್ರೀಡಾಪಟುಗಳು ಇಲ್ಲಿ ಆಡಿರ್ತಕ್ಕಂಥ ಆಟವನ್ನ ಮೆಚ್ಚಿ ಮುಂದೆ ಅವು ಕರ್ನಾಟಕದಲ್ಲಿ ಆಡಿರ್ತಕ್ಕಂಥ ಅಂಡರ್ 19 ಆಗಿರಬಹುದು, ಅಂಡರ್ 21 ಆಗಿರಬಹುದು, ನಮ್ಮ ಕರ್ನಾಟಕ ರಾಜ್ಯದ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಅದು ಅತ್ಯುತ್ತಮ ಪ್ರದರ್ಶನ ನೀಡಿ ಮುಂದಿನ ದಿನಮಾನದಲ್ಲೂ ತಾವು ಕೂಡ ಒಂದು ಒಳ್ಳೆಯ ಆಟರಾಗಿ ಹೊರಹೊಮ್ಮಿ ನಮ್ಮ ಭಾರತ ದೇಶದ ಒಂದು ಸುಂದರವಾದಂತಹ ಟೀಮ್ನಲ್ಲಿ ತಾವು ಕೂಡ ಭಾಗಿಯಾಗಿರಿ ಅಂತಕ್ಕಂಥ ಹಾರೈಸಲಿಕ್ಕೆ ನಾನು ಇಚ್ಛಾ ಪಡ್ತಾ ಇದ್ದೇನೆ. ಶಿವಾನಂದ್ ಚೌಧರಿ ಮೊದಲ ಬಾಲನ್ನು ಎದುರಿಸಿದ್ದು ಸಿಂಗಲ್ ರನ್ ಅನ್ನು ಪಡೆದುಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಲಸಕ್ಕೆ ಚಕ್ಕರ್, ಪಗಾರಕ್ಕೆ ಹಾಜರ್ ಅಧಿಕಾರಿ, ಸಿಂದಗಿಯಲ್ಲಿ ಅಧಿಕಾರಿಯ ಚಕ್ಕರಾಟ. ಮೊಸರುನಾಡಿನಲ್ಲಿ ತಹಶೀಲ್ದಾರ್ ಗ್ರಾಮ ವಾಸ್ತವ್ಯ, ಜನತೆಯ ಸಮಸ್ಯೆಗೆ ಸ್ಪಂದಿಸಿದ ಅಧಿಕಾರಿ. ಶಾಂತಿನಿಕೇತನ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಫ್ರೆಷರ್ಸ್ ಡೇ ಸೆಲೆಬ್ರೇಷನ್, ಪ್ರತಿಭೆ ಅನಾವರಣಗೊಳಿಸಿದ ವಿದ್ಯಾರ್ಥಿಗಳು. ಮೊಸರುನಾಡಿನಲ್ಲಿ ಕೆಪಿಎಲ್ ಲೆದರ್ ಟೂರ್ನಮೆಂಟ್, ಅನೇಕ ತಂಡಗಳು ಭಾಗಿ. ಹೆಡ್ಲೈನ್ಸ್ ಪ್ರಾಯೋಜಕರು ಫಾರ್ ದಶಕ್ 50% ಆಫರ್ ಆನ್ ಆಲ್ ಕೋರ್ಸಸ್ ಆಟ್ ಆಸ್ಪೈರ್ ಸ್ಪಿರಿಟ್ ಟ್ರೈನಿಂಗ್ ಸೆಂಟರ್. ಒಳ್ಳೆಯ ಬಂಗಾರ, ಬೆಸ್ಟ್ ಡಿಸೈನ್ಸ್, ನ್ಯಾಯವಾದ ಮೇಕಿಂಗ್ ಚಾರ್ಜಸ್, ಫೇರ್ ಪ್ರೈಸ್ ಪ್ರಾಮಿಸ್, ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್. ಉತ್ತಮ ರುಚಿಕರ ಊಟ ಹಾಗೂ ತಿಂಡಿ, ವೆಜ್ ಅಂಡ್ ನಾನ್ ವೆಜ್ ವೆರೈಟೀಸ್, ಹೋಟೆಲ್ ಸ್ಪೈಸಿ ವೈಟ್. ನಿಮ್ಮ ಜೀವನದ ಎಲ್ಲ ಕಠಿಣ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ. ಪಂಡಿತ್ PM ಭಟ್ ಗುರೂಜಿ.
ಮತ್ತೆ FM ವಾರ್ತೆಗಳ ಮರುಪ್ರಸಾರ ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುತ್ತೆ. ತಪ್ಪದೆ ವೀಕ್ಷಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ FM ನ್ಯೂಸ್ ಕನ್ನಡ, ನಿಮ್ಮ ಧ್ವನಿಗೆ ನಮ್ಮ ಬಲ.